Hello children, welcome back to Physics People channel. Children, today we are going to learn motion in a plane. Motion in a plane chapter ಮೇಲೆ ಸಿನಾಪ್ಸಿಸು ಮತ್ತು ನ್ಯೂಮೆರಿಕಲ್ಸನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಾಗಾದರೆ ಸ್ಕ್ರೀನ್ ಮೇಲೆ ಸಿನಾಪ್ಸಿಸ್ ಚಾರ್ಟ್ ಬರ್ತಾ ಇದೆ ನೋಡಿ. ಆ ಚಾರ್ಟನ್ನು ಒಂದು ಸತಿ ಗಮನಿಸಬೇಕು. ಕಾನ್ಸೆಪ್ಟ್ ಮ್ಯಾಪ್ ಅಂತ ಹೇಳಿಬಿಟ್ಟು ಎಲ್ಲ ಫಾರ್ಮುಲಾಸ್ ಇವೆ. ನೀವು ವಿಡಿಯೋನ ಪೌಸ್ ಮಾಡಿಬಿಟ್ಟು ಈ ಎಲ್ಲ ಫಾರ್ಮುಲಾಸನ್ನು ಬರ್ಕೊಳ್ಳಿ ಅಥವಾ ಇದೇ ಕಾನ್ಸೆಪ್ಟ್ ಮ್ಯಾಪನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಕಮ್ ಚಿಲ್ಡ್ರನ್, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ನ್ಯೂಮೆರಿಕಲ್ಸ್. ಸೊ ಕಮಿಂಗ್ ಟು ಫಸ್ಟ್ ಕ್ವಶನ್, identify the vector quantity among the following: distance, scalar quantity; heat, scalar quantity; energy, scalar quantity; but angular momentum is a vector quantity. So option B is correct. Okay, so coming to second question, go through the question. Question में क्या दिया है? ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಒಂದು 6 ವೆಕ್ಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಕರೆಕ್ಟ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ ಎ ನೋಡಿ ಕರೆಕ್ಟ್ ಮ್ಯಾಚ್ ಆಗೋದಿಲ್ಲ. ಆಪ್ಷನ್ ಬಿ ನೋಡಿ ಕರೆಕ್ಟ್ ಮ್ಯಾಚ್ ಆಗೋದಿಲ್ಲ. ಆಪ್ಷನ್ ಡಿ ಅನ್ನು ನೋಡಿ, ಅದು ಕೂಡ ಮ್ಯಾಚ್ ಆಗೋದಿಲ್ಲ. ಆಪ್ಷನ್ ಸಿ ಮ್ಯಾಚ್ ಆಗ್ತದೆ ನೋಡಿ. ನೋಡಿ, ಡಿ ಪ್ಲಸ್ ಇ, ವೆಕ್ಟರ್ ಡಿ ಪ್ಲಸ್ ವೆಕ್ಟರ್ ಇ ಇಸ್ ಈಕ್ವಲ್ ಟು ವೆಕ್ಟರ್ ಎಫ್. ಹಾಗಾದರೆ ಡಿ ಅಂದರೆ ಏನು? ಈ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಡಿ ಇದೆ, ಈ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಇದೆ. ಹಾಗಾದರೆ ರಿಸಲ್ಟಂಟು ಈ ಡೈರೆಕ್ಷನಲ್ಲಿ ಇರ್ತದೆ. ಕರೆಕ್ಟ್ ಇದೆ ಅಲ್ವಾ? ಹಾಗಾದರೆ ಎಸ್, ಆಪ್ಷನ್ ಸಿ ಈಸ್ ಕರೆಕ್ಟ್. ಕ್ಲಿಯರ್? ಕಮಿಂಗ್ ಟು थर्ड क्वेश्चन, यूनिट वेक्टर का मैग्नीट्यूड 1 होता है. यूनिट वेक्टर ಏನಿದೆ? 0.5 i cap minus 0.8 j cap plus c into k cap is equal to 1. ಕರೆಕ್ಟ್ ಇದೆ? ಸ್ಕ್ವೇರ್ ಮಾಡಿ ಏನಾಗ್ತದೆ ನೋಡಿ. 0.25 plus 0.64 plus c square is equal to 1. So c square is equal to 1, 0.25, 0.64 plus 0.25, 9, 8, 0, 0.89. So 0.11 is the answer. So square root of 0.11 is the answer. Level 1 question it is. So coming to fourth question, ವಿಡಿಯೋ ಪೌಸ್ ಮಾಡಿ ಕ್ವಶನನ್ನು ಓದಿ. ಹಾಂ, ಕ್ವಶನಲ್ಲಿ ಹೇಳ್ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕ್ವಶನ್ ನಾನು ಏನು ಬರಿಬೋದು? ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ ಅಂತ ಕೊಟ್ಟಿದ್ದಾರೆ. ಇದು ಏನು? ಗಿವನ್. ಹೌದಾ ಚಿಲ್ಡ್ರನ್? ಈ ರೀತಿ ಏನಾದರೂ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದ್ದರೆ ಈ ಎರಡು ವೆಕ್ಟರ್ಗಳ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ಲು ಯಾವಾಗಲೂ ಎಷ್ಟಿರ್ತದೆ ಅಂದರೆ 90 ಡಿಗ್ರಿನೇ ಇರ್ತದೆ. ಆ್ಯಂಗಲ್ ಈಸ್ ಹೌ ಮಚ್? 90 ಡಿಗ್ರಿ ಓನ್ಲಿ. 90 ಡಿಗ್ರಿನೇ ಇರ್ತದೆ. ಲೆಟ್ ಇಟ್ ಬಿ ಸಾಲ್ವ್ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಸಿಮಿಲರ್ಲಿ ಎ ಮೈನಸ್ ಬಿ ಏನಂತ ಬರಿಬೋದು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಕಾಸ್ ಥೀಟಾ. ಹಾಗಾದರೆ ಕಂಡೀಷನ್ ಏನಿದೆ? ಇದು ಕಂಡೀಷನ್ ಇದೆ ಅಲ್ವಾ? ಹಾಗಾದರೆ ಇಕ್ವೇಟ್ ಮಾಡಿದ್ರೆ ಏನಾಗ್ತದೆ ನೋಡಿ. ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಕಾಸ್ ಥೀಟಾ. Squaring on both sides, we will get a square plus b square 2ab cos theta, a square plus b square minus 2ab cos theta. a square b square cancel, क्या बचा?
4ab cos theta is equal to 0. So here 4ab never equal to 0, but cos theta 0 ಆಗಬಹುದು. So theta is equal to cos inverse of 0. So theta is equal to 90 degree. ಅಂದರೆ pi by 2 is the answer. Coming to next question, go through the question. Question ಅನ್ನು ಒಂದು ಸತಿ ಓದಬೇಕು ಮಕ್ಕಳು. ಕ್ವಶನ್ ಅನ್ನು ಓದಿ, ಗೋ ಥ್ರೂ ದಿ ಕ್ವಶನ್. ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಸೊಲ್ಯೂಷನ್ x is equal to 5t minus 2t square, y is equal to 10t ಇದೆ. ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ನಾನು ಆಕ್ಸಲರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. a is equal to how much? ಹಾಗಾದರೆ ಬನ್ನಿ, x is equal to 5t minus 2t square ಇದೆಯಾ? dx upon dt ಮಾಡಿ, ಏನಾಗ್ತದೆ? 5 minus 4t ಆಗ್ತದೆ. ಇದನ್ನು ನಾನು ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ತಗೋಬಹುದು. ಅದೇ ರೀತಿ y ಅನ್ನು ಡಿಫ್ರೆನ್ಷಿಯೇಟ್ ಮಾಡಿ ನನಗೇನು ಸಿಗ್ತದೆ? 10 ಸಿಗ್ತದೆ. ಇದನ್ನು ವೆಲಾಸಿಟಿ ಅಲಾಂಗ್ y ಆಕ್ಸಿಸ್ ಅಂತ ತಗೋಬಹುದು. ಹಾಗಾದರೆ ಅಗೇನ್ ವಿ ಎಕ್ಸ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿ ನಮಗೆ ಆಕ್ಸಲರೇಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಸಿಗ್ತದೆ, ಡಿ ವಿ ಎಕ್ಸ್ ಅಪಾನ್ ಡಿ ಟಿ. ಸೊ ಡಿ ಬೈ ಡಿ ಟಿ ಆಫ್ 5 minus 4t is equal to minus 4 ಆಗ್ತದೆ. along y axis dvy upon dt is equal to ಏನಾಗ್ತದೆ ಹೇಳಿ? d upon dt 10 ಅಂದರೆ ay is equal to 0. ax ಸಿಕ್ತು, ay ಸಿಕ್ತು. go for magnitude. square root of ax square plus square root of a square y. So magnitude of a is equal to ಏನಾಗ್ತದೆ ಮಕ್ಕಳೇ? ಹೇಳ್ತೀರಾ ನನಗೆ? ಹೇಳಿ ಏನಾಗ್ತದೆ? ಇಟ್ ಇಸ್ 16. 4 ಸ್ಕ್ವೇರ್ 16 0 ಅಂದರೆ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದಿ ಆನ್ಸರ್. ಅಂದರೆ ಆಪ್ಷನ್ ಬಿ ಇದೆ ನೋಡಿ, -4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದಿ ಆನ್ಸರ್. ठीक है? हाँ, क्वेश्चन अನ್ನು ಒಂದು ಸತಿ ಓದಿ. ಕ್ವೆಶ್ಚನ್ ಅನ್ನು ಓದಿದ್ರಾ? ಹಾಂ. at a time t is equal to 0, the position vector r1 ಏನಿದೆ? 2i cap plus 3j cap. ಕರೆಕ್ಟ್ ಇದೆ? then at a time t is equal to 5 second, r2 is equal to 13i cap 14j cap ಇದೆ. ಹೌದಲ್ವಾ? ಹಾಗಾದರೆ ಇಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಎವರೇಜ್ ಆಕ್ಸಲರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಂತೆ. ಎವರೇಜ್ ಆಕ್ಸಲರೇಷನ್ ಫಾರ್ಮುಲಾ ಡೆಲ್ಟಾ ಆರ್ ಅಪಾನ್ ಡೆಲ್ಟಾ ಟಿ. ಹಾಗಾದರೆ ಡೆಲ್ಟಾ ಆರ್ ಏನಾಗ್ತದೆ ಮಕ್ಕಳೇ? r2 ಮೈನಸ್ r1 ಆಗ್ತದೆ. ಹಾಗಾದರೆ r2 ಮೈನಸ್ r1 ಎಷ್ಟಾಗ್ತದೆ ನೋಡಿ? 13i ಪ್ಲಸ್ 14j ಮೈನಸ್ 2i ಪ್ಲಸ್ 3j. ಸೊ ಡೆಲ್ಟಾ ಆರ್ ಇಸ್ ಈಕ್ವಲ್ ಟು 11i ಪ್ಲಸ್ 11j ಆಗ್ತದೆ. ಹಾಗಾದರೆ ಎವರೇಜ್ ಆಕ್ಸಲರೇಷನ್ ಎವರೇಜ್ ವೆಲಾಸಿಟಿ ಇಸ್ ಈಕ್ವಲ್ ಟು 11i ಕ್ಯಾಪ್ 11j ಕ್ಯಾಪ್. ಟೈಮ್ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಟೈಮನ್ನು? 5 ಅಲ್ಲ, 0 to 5 ಅಂತ ಹೇಳಿದ್ದಾರೆ ನೋಡಿ ಕ್ವಶನಲ್ಲಿ. ಸೊ ಐ ವಿಲ್ ಟೇಕ್ 5. 11 upon 5 i cap plus j cap is the answer. ठीक है? ಕ್ವಶನ್ ಅನ್ನು ಓದಿ ಮಕ್ಕಳೇ. ವಿಡಿಯೋ ಪೌಸ್ ಮಾಡಿ ಕ್ವಶನ್ ಅನ್ನು ಓದಿ. ಹಾಗಾದರೆ ಬನ್ನಿ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಎಸ್, V1 ಈಸ್ಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ನೋಡಿ. V1 ಏನು? ವೆಲಾಸಿಟಿ ಟುವರ್ಡ್ಸ್ ಈಸ್ಟ್ ಡೈರೆಕ್ಷನ್. V1 ವೆಲಾಸಿಟಿ ಟುವರ್ಡ್ಸ್ ಈಸ್ಟ್ ಡೈರೆಕ್ಷನ್ 30 i cap ಮೀಟರ್ ಪರ್ ಸೆಕೆಂಡ್. ಆಮೇಲೆ ಅದು ನಾರ್ತ್ಗೆ ಟರ್ನ್ ಆಗ್ತದಂತೆ V2. ಸೊ V2
velocity towards north direction 40 j cap meter per second. ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಎವರೇಜ್ ಎಕ್ಸಲರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಎವರೇಜ್ ಎಕ್ಸಲರೇಷನ್ ಫಾರ್ಮುಲಾ ಏನಿದೆ ಮಕ್ಕಳೇ? v2 ಮೈನಸ್ v1 ಡಿವೈಡೆಡ್ ಬೈ ಡೆಲ್ಟಾ ಟಿ, ಅಂದರೆ ಡೆಲ್ಟಾ ವಿ ಅಪಾನ್ ಡೆಲ್ಟಾ ಟಿ ಅಂದ ಹಾಗೆ. ಇಲ್ಲಿ ನೋಡಿ, ಇದು v1 ಇದೆ, ಹಾಗಾದರೆ ಇದು ಏನಾಗ್ತದೆ? ಮೈನಸ್ v1 ಆಗ್ತದೆ. ಇದು ರಿಸಲ್ಟಂಟು. ಈ ರಿಸಲ್ಟಂಟನ್ನು ನಾನು ಡೆಲ್ಟಾ ವಿ ಅಂತ ತಗೋಬೋದು. ಎಸ್, ಖಂಡಿತವಾಗಿ ತಗೋಬೋದು ಮಕ್ಕಳೇ. ಹಾಗಾದರೆ ಬನ್ನಿ, v2 ಮೈನಸ್ v1 ಎಷ್ಟಾಗ್ತದೆ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ವಿ ಇಸ್ ಈಕ್ವಲ್ ಟು, ದಟ್ ಈಸ್ v2 ಮೈನಸ್ v1 ಎಷ್ಟಾಗ್ತದೆ ನೋಡಿ. 30 ಸ್ಕ್ವಯರ್ ಪ್ಲಸ್ 40 ಸ್ಕ್ವಯರ್ ಅಂದರೆ 900 ಪ್ಲಸ್ 1600 2500 ಅಂದರೆ 50 ಬರ್ತದೆ ನೋಡಿ. 50 ಮೀಟರ್ ಪರ್ ಸೆಕೆಂಡ್ v2 ಮೈನಸ್ v1. ಸೊ ಗೋ ಫಾರ್ ಎವರೇಜ್ ಎಕ್ಸಲರೇಷನ್. v2 ಮೈನಸ್ v1 ಎಷ್ಟಿದೆ? 50 ಅಪಾನ್ ಟೈಮ್ ಕೊಟ್ಟಿದ್ದಾರಲ್ಲ, ಟೈಮ್ ಎಷ್ಟು ಕೊಟ್ಟಿದ್ದಾರೆ? 10 ಸೆಕೆಂಡ್. ಸೊ 10 1 ज़ा 10 5 ज़ा, so 5 मीटर पर सेकंड स्क्वायर इज द आंसर. कोई शक? क्वेश्चन को एक बार पढ़ो, मन लगा के पढ़ो. x इज इक्वल टू a sin ओमेगा t, y इज इक्वल टू a cos ओमेगा t. ಅಂದರೆ x अपॉन a sin ओमेगा t, y अपॉन a cos ओमेगा t. स्क्वेयरिंग x स्क्वायर अपॉन a स्क्वायर sin स्क्वायर ओमेगा t, y स्क्वायर अपॉन a स्क्वायर cos स्क्वायर ओमेगा t. ಇದು ಸ್ಕ್ವೇರ್. ಎಡಿಷನ್ ಮಾಡಿಬಿಡಿ, ಎರಡನ್ನು ಕೂಡಿಸ್ಬಿಡಿ. ಎಲ್ ಎಚ್ ಎಸ್ ಆ್ಯಡ್ ಮಾಡಿ, ಆರ್ ಎಚ್ ಎಸ್ ಆ್ಯಡ್ ಮಾಡಿ. ಹಾಗಾದರೆ ಆನ್ಸರ್ ಏನಾಗ್ತದೆ ಮಕ್ಕಳೇ? ಇಷ್ಟು ಬರ್ತದೆ ಇಕ್ವೇಷನ್. sin ಸ್ಕ್ವೇರ್ ಟೀಟಾ ಪ್ಲಸ್ cos ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1, x ಸ್ಕ್ವೇರ್ ಅಪಾನ್ a ಸ್ಕ್ವೇರ್, y ಸ್ಕ್ವೇರ್ ಅಪಾನ್ a ಸ್ಕ್ವೇರ್. ಇದನ್ನು ಈ ರೀತಿ ಬರೆದ್ರೆ ನಡೀತದಲ್ಲ, x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಅಂತ ಬರಿಬೋದಲ್ಲ. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಅಂತ ಬರಿಬೋದು. ಹಾಗಾದರೆ ಈ ಇಕ್ವೇಷನ್ ಎಲ್ಲ ನೋಡಿದ್ದೀವಿ ನೋಡಿ ನಾವು. ಎಸ್, ದಿಸ್ ಈಸ್ ದಿ ಇಕ್ವೇಷನ್ ಆಫ್ ದ ಸರ್ಕಲ್. ಹಾಗಾದರೆ ಪಾರ್ಟಿಕಲ್ ಯಾವ ಪಾತನ್ನು ಫಾಲೋ ಮಾಡ್ತದೆ? ವೆರಿ ಗುಡ್, ಸರ್ಕ್ಯುಲರ್ ಪಾತನ್ನು ಫಾಲೋ ಮಾಡ್ತದೆ. ಸೊ ಆಪ್ಷನ್ बी इज करेक्ट. ऑप्शन बी इज करेक्ट. अंडरस्टूड? कमिंग टू नेक्स्ट क्वेश्चन. सॉल्यूशन को देखो, पहले क्वेश्चन पढ़ो. क्वेश्चन अನ್ನು ಓದಿ. ಕ್ವೆಶ್ಚನ್ ಓದಿದ್ರಾ? ನೋಡಿ, ಕ್ವೆಶ್ಚನಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಪ್ಲೇನ್ ಕೊಟ್ಟಿದ್ದಾರೆ, ಒಂದು XY ಪ್ಲೇನ್ ಕೊಟ್ಟಿದ್ದಾರೆ. ಇದು ಒರಿಜಿನ್, ಹೌದಾ? ಸ್ಟ್ರೇಟ್ ಲೈನಲ್ಲಿ ಹೋಗ್ತದಂತೆ. ಒಂದು ಪಾಯಿಂಟಲ್ಲಿ ಇದ್ರದ್ದು ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ, ಸ್ಕ್ವೇರ್ ರೂಟ್ ಆಫ್ 3, 3. ಹೌದಲ್ಲ? ಅಂದರೆ ಇದು ಎಕ್ಸ್ ವ್ಯಾಲ್ಯೂ, ಇದು ವೈ ವ್ಯಾಲ್ಯೂ. ಹಾಗಾದರೆ ಇದೇನಾಯಿತು? √3 ಆಯಿತು. ಈ ವ್ಯಾಲ್ಯೂ ಏನಾಯಿತು? 3 ಆಯಿತು. ಹಾಗಾದರೆ ಇದು ಎಷ್ಟಾಗ್ತದೆ? ಇದು ಕೂಡ 3 ಆಗ್ತದೆ. ಇದನ್ನು O ಅಂತ ಕರೆಯೋಣ, ಇದನ್ನು A ಅಂತ ಕರೆಯೋಣ, ಇದನ್ನು B ಅಂತ ಕರೆಯೋಣ. ಹಾಗಾದರೆ ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಈ ಆ್ಯಂಗಲ್ ಟೀಟಾ ಕ್ಯಾಲ್ಕುಲೇಷನ್ ಮಾಡಬೇಕು. ತುಂಬ ಸುಲಭ ಇದೆ. tan theta is equal to AB upon OA. AB 3, OA √3. ಸೊ tan theta is equal to 3 ಅನ್ನು ನಾನು √3 ಇಂಟು √3 ಅಂತ ಬರೀತೇನೆ, ಡಿವೈಡೆಡ್ ಬೈ √3. √3 ಕ್ಯಾನ್ಸಲ್, ಸೊ √3. ಹೌದಾ? ಸೊ ಇನ್ನೂ ಮುಗ್ದಿಲ್ಲ. ಥೀಟಾ ಇಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ √3. ಸೊ tan ಇನ್ವರ್ಸ್ √3 ಎಷ್ಟಿರ್ತದೆ? 60 ಡಿಗ್ರಿ. ಸೊ ಆನ್ಸರ್ ಈಸ್ 60 ಡಿಗ್ರಿ. आंसर 60 डिग्री. सॉल्यूशन, एक बार क्वेश्चन को पढ़ो, वीडियो पॉज करो, क्वेश्चन को पढ़ो. क्वेश्चन ओदिद्रा?
ಹಾಗಾದರೆ ಬನ್ನಿ ನೋಡಿ ಇಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್, ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಫಸ್ಟಿಗೆ ಏನಾಗಿದೆ, ನಾರ್ತ್ ಡೈರೆಕ್ಷನಲ್ಲಿ ಹೋಗಿದೆ, ಬಸ್ಸು ನಾರ್ತ್ ಡೈರೆಕ್ಷನಲ್ಲಿ ಹೋಗಿದೆ, ಇದನ್ನು V1 ಅಂತ ತಗೊಳ್ಳಿ. ಆಮೇಲೆ ಟರ್ನ್ ಆಗಿದೆ, ಯಾವ ಡೈರೆಕ್ಷನಲ್ಲಿ ಟರ್ನ್ ಆಗಿದೆ, ಲೆಫ್ಟ್ ಅಂತೆ, ಲೆಫ್ಟ್ ಅಂದರೆ ವೆಸ್ಟ್ ಡೈರೆಕ್ಷನಲ್ಲಿ ಟರ್ನ್ ಆಗಿದೆ, ಅದರ ವೆಲಾಸಿಟಿಯನ್ನು V2 ಅಂತ ತಗೊಳ್ಳಿ. ಹೌದಾ? ಹಾಗಾದರೆ ಏನು ಕ್ಯಾಲ್ಕುಲೇಷನ್ ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ಚೇಂಜ್ ಇನ್ ವೆಲಾಸಿಟಿ ಕ್ಯಾಲ್ಕುಲೇಷನ್ ಮಾಡಬೇಕಂತೆ. ಮ್ಯಾಗ್ನಿಟ್ಯೂಡ್ ಆಫ್ ಚೇಂಜ್ ಇನ್ ವೆಲಾಸಿಟಿ ಐ ಶುಡ್ ಕ್ಯಾಲ್ಕುಲೇಟ್. ಬನ್ನಿ ಹಾಗಾದರೆ ಕ್ಯಾಲ್ಕುಲೇಷನ್ ಮಾಡೋಣ. ಎಸ್, ಲಕ್ಷ ಕೊಡಿ ಇಲ್ಲಿ, ಇದು V1 ಇದೆ, ಹಾಗಾದರೆ ಇದು ಕೂಡ ಏನಾಗ್ತದೆ, -V1 ಆಗ್ತದೆ. ಇದು V2 ಇದೆ, ಹಾಗಾದರೆ ಇದು ಏನಾಗ್ತದೆ, ಇದು ಕೂಡ V2 ಆಗ್ತದೆ. ಈ ರಿಸಲ್ಟಂಟನ್ನು ನಾನು ಫೈಂಡ್ ಔಟ್ ಮಾಡಬೇಕು, ಈ ರಿಸಲ್ಟಂಟನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಬನ್ನಿ ಕ್ಯಾಲ್ಕುಲೇಷನ್ ಮಾಡೋಣ. ಸೊ V1 50 km/h ನಾರ್ತ್, V2 50 km/h ವೆಸ್ಟ್. V1 ಇದನ್ನು ತಗೊಳ್ಳಿ, -V1 ಅಂದರೆ ಏನಾಗ್ತದೆ, ಇದು 50 km/h ಡ್ಯೂ ಸೌತ್. ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ ಚೇಂಜ್ ಇನ್ ವೆಲಾಸಿಟಿ, ಮ್ಯಾಗ್ನಿಟ್ಯೂಡ್ ಆಫ್ ಚೇಂಜ್ ಇನ್ ವೆಲಾಸಿಟಿ ಇಸ್ ಈಕ್ವಲ್ ಟು ಏನಾಗ್ತದೆ ನೋಡಿ, V2 -V1. ಹಾಗಾದರೆ V2 ಸ್ಕ್ವೇರ್ ಪ್ಲಸ್ -V1 ಸ್ಕ್ವೇರ್, ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಸಿಗ್ತದೆ. V2 ಎಷ್ಟಿದೆ, 50 ಸ್ಕ್ವೇರ್, ಸೊ ಎಷ್ಟಾಗ್ತದೆ ಇದು, 50 × 50 2500 ಪ್ಲಸ್ 2500, ಸೊ ಇಟ್ ಈಸ್ 5000. ನೀವು ಸ್ಕ್ವೇರ್ ರೂಟ್ ಆಫ್ 5000 ಮಾಡಿದ್ರೆ, ಸ್ಕ್ವೇರ್ ರೂಟ್ ಆಫ್ 5000 ಆನ್ಸರ್ ಈಸ್ ನಿಯರ್ಲಿ ಅರೌಂಡ್ 70.7 km/h ಬರ್ತದೆ. ಹಾಗಾದರೆ ಆನ್ಸರ್ ಏನು ಮಕ್ಕಳೇ, ಆನ್ಸರ್ 70.7 ಕಿಲೋಮೀಟರ್. ಯಾವ ಡೈರೆಕ್ಷನ್ನು, ಎಸ್, ಸೌತ್ ವೆಸ್ಟ್ ಡೈರೆಕ್ಷನ್ ಇಲ್ಲಿದೆ ನೋಡಿ. ಆಪ್ಷನ್ ಎ ಈಸ್ ಕರೆಕ್ಟ್, 70.7 km/h south west direction. Okay, so thank you so much.